ಸಲ ಹೋಗಿ ತಗೊಂಡ್ ಬಾ ಹೋಗು. ಅಮ್ಮ ಆಶೀರ್ವಾದ ಮಾಡಿ. ಮಕ್ಕಳಮ್ಮ ಚೆನ್ನಾಗಿಟ್ಟಿರ್ಲಿ. ಅಪ್ಪಯ್ಯ ಆಶೀರ್ವಾದ ಮಾಡಿ. ಒಳ್ಳೇದು. ಕಡ್ ಚೋಟು, ನಿಮ್ಮಮ್ಮನ ಆಶೀರ್ವಾದ ತಗೊಳಲ್ವಾ ನೀನು? ಆತ್ಗೆ ನಂಗೆ ಅಪ್ಪ ಅಮ್ಮ ಎಲ್ಲ ನಮ್ಮ ಅಣ್ಣನೇ, ನೀವಿಬ್ರೆ ನಂಗೆ ಅಪ್ಪ ಅಮ್ಮ. ನಿಮ್ಮ ಆಶೀರ್ವಾದನೇ ತಗೊಂತೀನಿ ನಾನು. ಬನ್ನಿ, ನೀವಿಬ್ರೆ ನಂಗೆ ಅಪ್ಪ ಅಮ್ಮ. ಬೇಡ ಬೇಡ, ಅವರೆಲ್ಲ ಒಳ್ಳೇದು ಮಾಡ್ಲಿ ಕಣ. ಆಲ್ ದಿ ಬೆಸ್ಟ್. ಥ್ಯಾಂಕ್ಸ್ ಅಕ್ಕೆ. ಸರಿ, ಟೈಮ್ ಆಗುತ್ತೆ, ಹೊರಡೋಣ ಬಾ. ಬರಿ ಬರಿ. ಹೌದು. ಅಯ್ಯ, ಅದು ಅಷ್ಟು ಸುಲಭ ಆಗಿದ್ದಿದ್ರೆ ಯಾವಾಗಲೂ ಪಾಸ್ ಆಗಿರೋಳಮ್ಮೆ. ಅವಾಗ ಅವಳಿಗೆ ಪ್ರೆಷರ್ ಇದ್ದಿಲ್ಲ. ಈಗ ನನ್ನ ಜೊತೆ ಸವಾಲು ಹಾಕಿದಾಳಲ್ಲ, ಪಾಸ್ ಹಾಕದೇ ಇದ್ರೆ ದೊರೆ ಸ್ಥಾನ ಬಿಟ್ಕೊಡ್ತೀನಿ ಅಂತ. ಪಾಸ್ ಆಗ್ಲೇಬೇಕು ಅನ್ನೋ ಹಠ ಅವಳಿಗೆ. ನೋಡಮ್ಮೆ, ಮಗ ಆಟ ಮಾಡಿದ್ರೆ ಎತ್ಕೊಂಡು ಚಂದಮ್ಮ ಮುಂದೆ ತೋರಿಸಿ ಸಮಾಧಾನ ಮಾಡ್ಬೋದು. ಆದ್ರೆ ಹೆಣ್ಮಗ ಆಟ ಮಾಡಿದ್ರೆ ಎತ್ಕೊಳಕಾಯ್ತದ? ಅಣ್ಣ, ಹೆಣ್ಮಗ ಆಟ ಮಾಡಿದ್ರೆ ಎತ್ಕೋಬಹುದು, ಆದ್ರೆ ಆ ಹೆಣ್ಮಗ ನಮ್ಮನೇದಾಗಿರ್ಬೇಕು. ಕಂಡವ್ರ ಮನೆ ಹೆಣ್ಮಗ ಎತ್ಕೊಂಡ್ರೆ ಕೆರದಲ್ಲಾಗ್ತಾರೆ. ಏನೋ ಆಗಿದೆ ನಿನಗೆ? ನಾವೇನೋ ಮಾತಾಡ್ತಾ ಇದ್ರೆ ನೀನೇ ಏನೋ ಮಾತಾಡ್ತಾ ಇದ್ಯಾ? ನೋಡ್ಲ ಸೋಮ, ನಿನ್ನನ್ನ ನಮ್ ತಂಡ ಅಂತ ಕರ್ಸ್ಕೊಂಡಿದೀವಿ. ನಿಮ್ಮ ಮತ್ತಿಗೆ ನಿನ್ ದಂಡ ಅಂತ ಅನ್ಸ್ಕೊಳಕ್ ಹೋಗ್ಬೇಡ. ಜೀವನದಾಗ ಒಂದ್ಸಲ ಆದ್ರೂ ಅನ್ನ ಉಣ್ಣೋ ಕೆಲಸ ಮಾಡು. ಅಣ್ಣ, ಅನ್ನ ಅಗಿಯೋದು, ಮುದ್ದೆ ಉಣ್ಣೋದು, ಇದೇ ಹೇಳಕ್ ಗೊತ್ತಿಲ್ಲ. ಇನ್ ರಾಜ ಆಯ್ತೀಯಾ? ಮತ್ತಿನೇನು, ನೀನ್ ರಾಜ ಆಗ್ತೀಯ ಮಾಸ್ತಿ ಕೊಪ್ಲಿಗೆ? ಮನ್ಸು ಮಾಡಿದ್ರೆ ಏನ್ ಬೇಕಾದ್ರೂ ಆಯ್ತೀನಿ. ಅಪ್ಪ, ನೀನ್ ಏನ್ ಬೇಕಾದ್ರೂ ಆಗ್ಬೇಡ. ಈಗ ನನಗೆ ಬರ್ತಿರೋ ಕೋಪಕ್ಕೆ ಡಿಸ್ಕೋಸ್ ಅಂತ ಆಗ್ಬಿಡು. ನನ್ನ ಎದುರುಗಡೆ ಕುಣಿಸ್ಬಿಟ್ಟು ಕೋಪ ಕಡಿಮೆ ಮಾಡ್ಕೊಬರ್ತೀನಿ. ನೀವಿಬ್ರು ಮಾತಾಡೋದನ್ನ ನಿಲ್ಸ್ತಿರೋ ಇಲ್ವೋ ಹೇಗೆ? ಅವಳ ಹಾಲ್ ಟಿಕೆಟ್ನ ಹಾಳು ಮಾಡೋದು ಹೇಗೆ ಅಂತ ನಾನು ಯೋಚನೆ ಮಾಡ್ತಾ ಇದ್ರೆ ಲೇ ಸೋಮ, ಜೀವನದಾಗೆ ಗಂಡ್ಸು ಅನ್ನಿಸ್ಕೊಳಕ್ಕೆ ನಿನಗೊಂದು ಅವಕಾಶ ಮಾಡ್ಕೊಡ್ತೀನಿ ಕಲ. ರಾಣಿಗೆ ಹಾಲ್ ಟಿಕೆಟ್ ಸಿಗದೆ ಇರ್ದಂಗೆ ಮಾಡ್ಬೇಕು. ಮಾಡ್ತೀಯಾ? ಇಲ್ಲ ನಾಳೆ ಅದನ್ನ ಮಾಡಿ ತೋರಿಸ್ತೀನಿ, ಆಗ ನೀನೇ ಒಪ್ಕೋತೀಯ ನಾನು ಗಂಡ್ಸೋ ಅಲ್ವೋ ಅಂತ. ಬರ್ತೀನಿ. ಅಯ್ಯೋ, ಹೋಗಿ ಹೋಗಿ ಅವನಿಗೆ ಕೆಲಸ ಹೇಳಿದ್ಯಲ್ಲ, ಏನು ಮಾಡ್ತೇನೇನಯ್ಯ? ಮತ್ತಿನ್ನೇನು ನಾನು ಮಾಡ್ಲಾ? ಮಾಸ್ತಿ ಕೊಪ್ಲಿಗೆ ರಾಜ ಹಾಕಕ್ಕೆ ಹೊಂಟವ್ ನಾನು. ಇಂಥ ಚಿಲ್ಲರೆ ಕೆಲಸ ಎಲ್ಲ ಆಡೋ ಮಕ್ಕಳು ಮಾಡ್ಬಿಡ್ತವೆ. ಮಾಡ್ತಾನೆ ಸೋಮ, ಈ ಕೆಲಸ ಮಾಡ್ತಾನೆ, ನೋಡ್ತಾ ಇರೋ. ಆಮೇ ನನಗೊಂದು ಡೌಟು. ಮನಗೆ ಕೊಡ್ತಿರೋ ಮಾತ್ರನೂ ಸೋಮಂಗೆ ಕೊಡ್ತಾ ಇದ್ದೀವಿ. ಸೋಮ ಪೆಂಗ ಆಗ್ತವನೆ, ಮನು ಚಿಗುರ್ಕತ್ತವನೆ. ಮಾತ್ರೇನು ಚೆಕ್ ಮಾಡಿ ಬಂದಿದ್ಯಲ್ಲ, ಆದ್ರೂ ಯಾಕೆ ಅನುಮಾನ? ಇರಲಿ, ಮೊದಲು ಈ ರಾಣಿ ಮ್ಯಾಟ್ರನ್ನ ಮುಗಿಸಮ್ಮ, ಆಮೇಲೆ ಸೋಮನ್ ಬಗ್ಗೆ ಯೋಚನೆ ಮಾಡಿದ್ರಾಯ್ತಾ. ಹಲೋ ಮದಪ್ಪಣ. ಶಿವು, ಅಂಗಡಿಲಿ ಇದೇನಪ್ಪ? ಇಲ್ಕಂಡ್ ಮದಪ್ಪಣ, ನಮ್ಮ ರಮ್ಮಂಗೆ ಕಾಲೇಜ್ ಅಡ್ಮಿಷನ್ ಇತ್ತು, ಅದಕ್ಕೆ ಕರ್ಕೊಂಡು ಹೋಯ್ತಿದ್ದೆ. ಬಾನುಗೆ ಏನ್ ಮಾಡ್ತಿದ್ದೀರಾ? ಅವಳಿಗೂ ಅಡ್ಮಿಷನ್ ಮಾಡಿಸ್ತೀನಪ್ಪ. ನೀನು ಇವತ್ತು ಅಡ್ಮಿಷನ್ ಮಾಡಿಸು, ಈ ವಾರದೊಳಗಡೆ ನಾನು ಬಾನು ಅಡ್ಮಿಷನ್ ಮಾಡಿಸ್ತೀನಿ. ಮದಪ್ಪಣ, ಒಂದ್ ಕೆಲಸ ಮಾಡು, ನಮ್ಮ ಬಾನುನುವೆ ರಮ್ಮನ್ ಕಾಲೇಜ್ಗೆ ಸೇರ್ಸು, ಇಬ್ರು ಒಟ್ಟಿಗೆ ಹೋಗ್ಬಿಟ್ಟು ಬರ್ಲಿ. ನಾನು ಹಂಗೆ ಅನ್ಕೊಂಡಿರೋದಪ್ಪ, ಆದ್ರೆ ಇವಾಗ ಫೋನ್ ಮಾಡಿರೋದು ಬೇರೆ ವಿಷಯಕ್ಕಪ್ಪ. ಏನ್ ಮದಪ್ಪಣ? ನಾಳೆ ನಮ್ಮ ಮನೆಯಲ್ಲಿ ಕೆಟ್ಟ ದೃಷ್ಟಿ ತೆಗ್ಸಕ್ಕೆ ಅಂತ ಒಂದು ಹೋಮ ಇಟ್ಕೊಂಡಿದ್ದೀನಿ. ಎಲ್ಲ ಕೆಟ್ಟ ದೃಷ್ಟಿನೂ ಹೋಗತ್ತಂತೆ. ಅದಕ್ಕೆ ನಾಳೆ ಮನೆಯವರೆಲ್ಲರೂ ಬಂದ್ಬಿಡ್ರಪ್ಪ. ಎಂತ ಒಳ್ಳೆ ಸುದ್ದಿ ಕೊಟ್ಟೆ ಮದಪ್ಪಣ. ನಾನು ಅನ್ಕೋತಿದ್ದೆ ಮನೆನಾಗೆ ಹಿಂಗೆಲ್ಲ ಆಯ್ತಿದ್ಯಲ್ಲ, ಏನ್ ಮಾಡೋದು, ದೃಷ್ಟಿಗಿಷ್ಟಿ ಏನಾದ್ರೂ ತಾಗ್ಬಿಡ್ತಾ ಅಂತ. ಈಗ ನೋಡಿದ್ರೆ ನೀನೇ ಆ ದೃಷ್ಟಿ ತೆಗ್ಸೋ ಕೆಲಸ ಮಾಡ್ತಿದ್ಯಾ. ಖುಷಿ ಆಯ್ತು ಮದಪ್ಪಣ. ನಾವೆಲ್ಲರೂ ಮನೆಯವರೆಲ್ಲ ಬರ್ತೀವಿ. ಆಮೇಲೆ ಏನಾದ್ರೂ ಕೆಲಸ ಇದ್ರೆ ನಂಗೆ ಹೇಳು, ಒಂದೇ ಒಂದು ಮಾತು ಹೇಳು, ನಾ ಬಂದ್ಬಿಟ್ಟು ಎಲ್ಲ ಮಾಡ್ಕೊಟ್ಟು ಹೋಗ್ತೀನಿ. ಆಗ್ಲಪ್ಪ, ಹುಷಾರಾಗಿ ಹೋಗಿ ಬನ್ನಿ. ನಾವೆಲ್ಲರೂ ನೀವು ಬರೋದನ್ನೇ ಕಾಯ್ತಾ ಇರ್ತೀವಿ, ಆಯ್ತಾ? ಸರಿ ಸರಿ ಕಣ್ ಮದಪ್ಪಣ, ಸರಿ. ಬಾರು, ಕೇಳಿಸ್ಕೊಂಡ್ಯಾ ಅಪ್ಪಯ್ಯ? ಕೇಳಿಸ್ಕೊಂಡ್ಯಾ? ನಾಳೆಗೆ ಮಾದಪ್ಪನ ಮನೆಯಾಗೆ ದೃಷ್ಟಿ ತೆಗ್ಸಕ್ಕೆ ಹೋಮ ಮಾಡಿಸ್ತಾರೆ.
ನಾವೆಲ್ಲರೂ ಹೋಗ್ಬೇಕಂತೆ. ಹೌದಾ? ಸರಿ ಸರಿ ಸರಿ. ನೋಡಿದ್ಯಾ, ದೇವ್ರು ಎಲ್ಲ ಒಳ್ಳೇದೇ ಮಾಡ್ತಾವನೆ. ನಮ್ ರಾಣಿ ಎಕ್ಸಾಮ್ ಬರೀತಾವಳೆ, ನಮ್ ಕೂಸು ಕಾಲೇಜ್ ಸೇರ್ಕಂತವಳೆ, ಮಾದಪ್ಪನ ಮನೆಯಾಗೆ ದೇವ್ರ ಕಾರ್ಯ ನಡೀತೈತೆ. ಎಲ್ಲ ಒಳ್ಳೇದೇ ಆಯ್ತದೆ, ಒಳ್ಳೇದಾಯ್ತದೆ. ಸರಿ ಸರಿ, ಗೊತ್ತಾಯ್ತದೆ, ಬರ್ರಿ ಹೋಗಮ್ಮ. ಬರ್ತೀನಿ. ನಾಳೆ ಎಲ್ಲರೂ ಬರಲಿ. ಎಲ್ಲರ ಸಮ್ಮುಖದಲ್ಲೇ ನನ್ನ ಸಮಸ್ತ ಆಸ್ತಿನೂ ನನ್ನ ಸೊಸೆಗೆ ಧಾರೆ ಎರಿತೀನಿ. ಅದು ದಿಟ್ವೇಪಯ್ಯ. ಆದ್ರೆ ಈಗ ಮ್ಯಾಟ್ರ್ ಅದಲ್ಲ. ಆ ಮಾದಪ್ಪಣ್ಣನ ಮನೇಲಿ ಅದೇನೋ ಪೂಜೆ ಅಂತಲ್ಲ, ಇವಾಗ ಇವಳಲ್ಲಿ ಹೋಯ್ತೀನಿ ಅಂತ ಅಂತಾಳೆ. ಏನ್ ಮಾಡುಮ? ಮೊನ್ನೆ ತಾನೇ ನೀನು ಕೊಟ್ಟಿರೋ ಸವಾಲ್ನ ಬುದ್ಧಿವಂತಿಕೆಯಿಂದ ಹೆಂಗೋ ಮಾಡಿ ಮುಟ್ಬಿಟ್ಲು. ಇವಾಗ ಏನ್ ಮಾಡುಮ? ವರ್ಷು, ನಿನಗೂ ಅವಳಿಗೂ ಇನ್ನೂ ಶಾಸ್ತ್ರ ಆಗಿಲ್ಲ. ನಾವು ಆ ಶಾಸ್ತ್ರನ ಇಟ್ಕೊಳ್ಳೋಣ ಅದೇ ದಿವಸ. ನಿಂಗೆ ಶಾಸ್ತ್ರ ಇದೆ ಅಂತ ಶಿವು ಗೊತ್ತಾದ್ರೆ, ಅಯ್ಯಯ್ಯೋ ನನ್ನ ತಂಗಿ ಶಾಸ್ತ್ರ ಅಲ್ಲ, ಏನು ಮಾಡೋಕ್ಕಾಗಲ್ಲ ಅಂತ ಸುಮ್ಮನಾಗ್ಬಿಡ್ತಾನೆ. ನಮ್ಮ ಮನೆಯಲ್ಲಿರೋರು ಕೂಡ ಅಲ್ಲಿಗೆ ಹೋಗೋದಕ್ಕೆ ಸಾಧ್ಯ ಆಗೋದಿಲ್ಲ. ಹಾವು ಸಾಯಲ್ಲ, ಕೋಲು ಮುರಿಯಲ್ಲ, ಆದರೆ ತೊಟ್ಲಲ್ಲಿರೋ ಮಗು ಕಣ್ಣಲ್ಲಿ ಮಾತ್ರ ಧಾರಾಕಾರವಾಗಿ ಜುಳು 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 ಅಂತ ನೀರು ಹರಿಯುತ್ತೆ.